ನಮಸ್ಕಾರ ಶಿವಮೊಗ್ಗ. ದಿಸ್ ಇಸ್ ಸ್ವಪ್ನ. ಯು ವಾಚಿಂಗ್ ಸ್ವಪ್ನಾಸ್ ಕಿಚನ್. ಎಸ್, ಇವತ್ತು ನಾನು ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಕಬ್ನಾಲ್ ಕುಡಿತೀರಾ? ಎಸ್, ಕಬ್ನಾಲ್ ಕುಡಿಸ್ತೀನಿ, ಬನ್ನಿ ನನ್ನ ಜೊತೆ. ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅಂದವೇ ಹೇಳ್ತಾ ಹೋಗ್ತೀನಿ. ಬಟ್ ಅಂದ್ರೆ ಒಂದು ಹೋಗೋಕ್ಕಿಂತ ಮುಂಚೆ ಇದೇನಿದು ಸ್ಪೆಷಲ್ ಏನಲ್ವಲ್ಲ ಕಬ್ನಾಲು, ಏನಕ್ಕೆ ಕಬ್ನಾಲು ಅಂತ ಯೋಚನೆ ಮಾಡ್ತಿರ್ಬೋದು. ಬಟ್ ಒಂದು, ನಾನ್ ಕುಡ್ಸೋ ಜಾಗದಲ್ಲಿ ಕಬ್ನಾಲ್ ಒಂದು ಸಲ ಕುಡಿದ್ರೆ ಮತ್ತೆ ಮತ್ತೆ ಇನ್ಯಾವತ್ತು ಬೇರೆ ಯಾವ ಕಬ್ನಾಲ್ ಅಂಗಡಿಗೆ ಹೋಗಲ್ಲ. ಹುಡಿಕೊಂಡು ಹೋಗಿ ಅದೇ ಕಬ್ನಾಲ್ ಆಗಿ ಹೋಗ್ತೀರಾ. ಕಬ್ನಾಲ್ ಕುಡಿಯೋಕ್ಕೆ ಅಂತಾನೆ ಹುಡಿಕೊಂಡು ಅದೇ ಅಂಗಡಿಗೆ ಹೋಗ್ತೀರಾ. ಸೊ ಇಟ್ಸ್ ಮೈ ಪ್ರಾಮಿಸ್, 100% ಅಲ್ಲ 1000%. ಒಂದು ಸಲ ಅಲ್ಲಿ ಕಬ್ನಾಲ್ ಕುಡಿದ್ರೆ ಮತ್ತೆ ಮತ್ತೆ ಅಲ್ಲೇ ಹೋಗ್ತೀರಾ. ಅಷ್ಟು ಚೆನ್ನಾಗಿ ಕಬ್ನಾಲ್ ಮಾಡ್ತಾರ್ರಿ. ಬನ್ನಿ. ನಾನು ಕರ್ಕೊಂಡು ಹೋಗ್ತಿರೋ ಈ ಜಾಗ ಶಿವಮೊಗ್ಗದಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬಟ್ ಕೆಲವೊಬ್ಬರಿಗೆ ಅಲ್ಲಿ ಕಡೆ ಓಡಾಡ್ದಿರೋರಿಗೆ ಗೊತ್ತಿಲ್ಲದಲ್ಲೇ ಇರ್ಬೋದು. ಇದು APMC ಬ್ಯಾಕ್ ಗೇಟು. ಸೊ ವಿನೋದ್ ನಗರ ಕಡೆಯಿಂದ ಹೋದಾಗ ಸಿಗುತ್ತಲ್ಲ ಬ್ಯಾಕ್ ಗೇಟು, ಸೊ ಅದೇ ಗೇಟು. ಆ ಗೇಟ್ ಹತ್ರ ಇವ್ರು ಇರ್ತಾರೆ. ನಾನು ನೋಡ್ದಂಗೆ ತುಂಬ ವರ್ಷದಿಂದ ಇದ್ದಾರೆ ಅಂತ ಹೇಳ್ಬೋದೇನೋ. ಬಟ್ ನಾನು ತುಂಬ ಕಡೆ ಕುಡ್ದಿದ್ದೀವಿ. ಬಟ್ ಇಲ್ಲಿ ಏನು ಸ್ಪೆಷಲ್ ಅಂದರೆ, ವಿತೌಟ್ ಐಸ ವಿತ್ ಐಸ ಇವ್ರು ಯಾವುದೇ ಕಾರಣಕ್ಕೂ ಕೇಳಲ್ಲ. ಇವ್ರು ನ್ಯಾಚುರಲ್ ಆಗೇ ಮಾಡಿಕೊಡ್ತಾರೆ. ಐಸ್ ಎಲ್ಲ ಯೂಸ್ ಮಾಡಲ್ಲ. ನಿಂಬೆಹಣ್ಣು ಮತ್ತು ಶುಂಠಿ ಎಲ್ಲರೂ ಯೂಸ್ ಮಾಡೋ ಥರ ಮಾಡ್ತಾರೆ. ಬಟ್ ಏನು ಗೊತ್ತಿಲ್ಲ, ಆ ಕಬ್ಬು ಆಗಿದೆಯೋ ಇಲ್ಲ ಅದೇ ಥರ ಹುಡುಕಿ ಕಬ್ಬು ತರ್ತಾರೋ ಗೊತ್ತಿಲ್ಲ. ತುಂಬ ಗಟ್ಟಿ ಬರುತ್ತೆ ಹಾಲು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಕಬ್ನಾಲ್ ಎಲ್ಲ ಕಬ್ಬಿನ ಸೇಮ್ ಕಬ್ಬಲ್ಲೇ ಮಾಡೋದು. ಬಟ್ ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ನೀವು ನಾನು ಹೇಳ್ತಿರೋದು ನಿಜ ಅಂತ ನಂಬ್ತೀರಾ. 100ಕ್ಕೆ 1000% ನಾನು ನಿಮಗೆ ಓಪನ್ ಚಾಲೆಂಜ್ ಕೊಡ್ತೀನಿ. ಇವರು ಸಿಗೋವಂಥ ಕಬ್ನಾಲ್, ಇಲ್ಲಿ ಇವ್ರ ಹತ್ರ ಸಿಗೋವಂಥ ಕಬ್ನಾಲ್ ನಾನು ಶಿವಮೊಗ್ಗದಲ್ಲಿ ಎಲ್ಲೂ ಕುಡ್ದೇ ಇಲ್ಲ. ಬಟ್ ನನಗೂ ಅನಿಸುತ್ತೆ, ನೀವು ಒಂದು ಸಲ ಕುಡಿದ್ಮೇಲೆ ನಿಮ್ಮ ಬಾಯಲ್ಲೂ ಅದೇ ಮಾತು ಬಂದೇ ಬರುತ್ತೆ ಅಂತ. ಸೇಮ್ ಯಾವುದೇ ಕಾರಣಕ್ಕೂ ರೈಟ್ ವೈಸು ಅಷ್ಟೇ. ನೀವೇ ನೋಡ್ತಿದ್ದೀರಾ ಎಷ್ಟು ಗಟ್ಟಿ ಕಾಣಿಸ್ತಿದೆ ಆ್ಯಕ್ಚುಲಿ ಅದು ಕಬ್ನಾಲು. ಬಿಕಾಸ್ ಬೇರೆಯವ್ರು ಹಾಕೋ ಕಬ್ನಾಲ್ ಹೇಗಿರುತ್ತೆ ಅಂದರೆ ಒಂಚೂರು ತೆಳುವು ಬರುತ್ತೆ. ಬಟ್ ಟೇಸ್ಟ್ ವೈಸ್ ಹೆಂಗಿರುತ್ತೆ ಅಂದರೆ ಕೆಲವೊಬ್ರದಂತೂ ನಾನೇನು ಸಕ್ಕರೆ ನೀರು ಕುಡಿತಿದ್ದೀನಿ ಅನ್ನೋ ಥರ ಇರುತ್ತೆ. ಕೆಲವೊಬ್ರದಂತೂ ಅದು ಕಂಪೇರ್ ಮಾಡಬಾರ್ದು. ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಜನನೂ ಇರ್ತಾರೆ ಅವ್ರ ಹತ್ರ ಯಾವಾಗಲೂ. ನೀವು ಒಂದು ಸಲ ಕುಡಿದು ನೋಡಿ, ಆಮೇಲೆ ನೀವೇ ಹೇಳ್ತೀರಾ ಹೇಗಿದೆ ಅಂತ.